ಅಮ್ಮ, ಅದು ಪ್ರತಿ ಸತಿ ನಾನು ಮನೆಗೆ ಬಂದಾಗ ಮೊದಲು ಹೋಗ್ತಾ ಇದ್ದಿದ್ದೆ ನನ್ನ ಅಕ್ಕನ ಮಾತಾಡ್ಸೋಕ್ಕೆ. ಆದರೆ ಈಗ ಅಕ್ಕ ಮನೆಯಲ್ಲೇ ಇಲ್ಲ ಅಮ್ಮ. ನಂಗೆ ಅವಳನ್ನ ನೋಡ್ತಿದ್ರೆ ಸಮಾಧಾನನೇ ಇಲ್ಲ. ನಾನು ಅಲ್ಲಿಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬಂದ್ಬಿಡ್ಲಾ? ಬೇಡ ಜಾನು, ಅಲ್ಲಿಗೆ ಹೋಗೋದು ಬೇಡ. ಯಾಕಮ್ಮ? ಅಕ್ಕ ಮದುವೆ ಆಗಿರೋದು ನನಗೆ ಖುಷಿ ಇಲ್ವಾ? ಮದುವೆನಾ? ಇದನ್ನ ಹೇಗಮ್ಮ ಮದುವೆ ಅಂತ ಕರೆಯಕ್ಕಾಗತ್ತೆ? ನೆಂಟ್ರಿಲ್ಲ, ಶಾಸ್ತ್ರ ಮಾಡಿಲ್ಲ, ಮಲ್ಗಿದ್ದಳು ಕುತ್ತಿಗೆಗೆ ತಾಳಿ ಕಟ್ಬಿಟ್ರೆ ಅದನ್ನ ಹೇಗಮ್ಮ ಮದುವೆ ಅನ್ನೋದು? ಅಮ್ಮ, ಹೌದಮ್ಮ, ಒಂದ್ಸಲ ಕೊರಳಿಗೆ ಬಿದ್ದ ತಾಳಿನ ಗಂಡ ಇರೋವರೆಗೂ ತೆಗಿಬಾರ್ದು. ಅದು ಯಾರಿಗೂ ಶ್ರೇಯಸ್ಸಲ್ಲ. ಇದೊಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅಂದ್ರೆ ಅಮ್ಮ, ಅಕ್ಕ ಮದುವೆ ಆಗಿರೋದ್ರ ಬಗ್ಗೆ ನನಗೆ ಒಪ್ಪಿಗೆ ಇಲ್ವಾ? ನಂಬಿಕೆನ ಸಮಾಧಿ ಮಾಡಿ ಅದ್ರ ಮೇಲೆ ಮಂಟಪ ಕಟ್ಕೊಂಡು ಆಗಿರೋಂಥ ಈ ಮದುವೆನ ನನ್ನ ಮನಸ್ಸು ಒಪ್ಕೋತಾ ಇಲ್ಲ ಜಾನು. ಅಲ್ಲ ಅಮ್ಮ, ನೀನೇ ಹೀಗೆ ಮಾತಾಡಿದ್ರೆ ಹೇಗಮ್ಮ? ಅಕ್ಕನ ಮದುವೆ ಆಗಬೇಕು ಅಂತ ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ಆಸೆ ಪಟ್ಟೋಳು ನೀನೆ. ಆದರೆ ಇವಾಗ ನೀನೇ ಹೀಗೆ ಹೇಳ್ತಿದ್ಯಾ. ಅವಳು ಖುಷಿಯಾಗಿರ್ಬೇಕು ಅಂತ ಆಸೆ ಪಡೋದು ಬಿಟ್ಟು ನಿನಗೆಲ್ಲ ಮಾತಾಡ್ತಿದ್ಯಲ್ಲಮ್ಮ. ನೋಡು, ಅವಳಲ್ಲಿ ಹೇಗಿದ್ದಾಳೋ ನನಗೊಂದು ಗೊತ್ತಿಲ್ಲ. ಖುಷಿಯಾಗಿದ್ದಾಳೋ ಅಥವಾ ಬೇಜಾರು ಮಾಡ್ಕೊಂಡಿದ್ದಾಳೋ ನಂಗೆ ತುಂಬ ನೋಡಬೇಕು ಅನ್ನಿಸ್ತಿದೆ. ಇಷ್ಟು ವರ್ಷ ಅವಳು ಖುಷಿಯಾಗಿದ್ದೋಳೆ ಅಲ್ಲ, ಆದರೆ ಇವಾಗಾದರೂ ಅವಳು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಕಾಫಿ ಮಾಡ್ಕೊಡ್ತೀನಿ ಇರು. ಅಮ್ಮ, ನೋಡ್ರಲ್ಲ, ಎಲೆಕ್ಷನ್ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತದೆ. ಅದೇನೇನು ಮಾಡಬೇಕು ಅಂತ ನೋಡಿಕೊಂಡು ನೀವೇ ಕೆಲಸ ಮಾಡಬೇಕು. ಗೌಡ್ರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಎಲೆಕ್ಷನ್ ಅಂತ ಬಂದಾಗ ಎಂಥ ದೊಡ್ಡ ಕೆಲಸನೇ ಆಗಿರಲಿ, ನಮ್ಮ ಸಿದ್ದೇಗೌಡರು ಚಿಕ್ಕದಾಗಿ ಮಾಡಿ ಮುಗಿಸ್ಬಿಡ್ತಾರೆ. ಏನ್ಲ ಹೂಕಲ್ಲ ಗೌಡ್ರೆ, ಈ ಗೀತ ಕ್ಯಾಂಪೇನ್ಗೆ ನೀವೇ ಚಾಂಪಿಯನ್ ಆಗಬೇಕು. ಹಂಗೆ ಮಾಡ್ತೀವಿ ನೋಡಿ ಪ್ರಚಾರವಾ. ಏಯ್, ಇನ್ನೊಂದು ವಿಷಯ ಹೇಳ್ತೀನಿ, ಗೆಪ್ತಿ ಇಟ್ಕೊಳ್ರಲ್ಲ. ಎಲೆಕ್ಷನ್ ಇಷ್ಯನೇ ಆಗಲಿ, ಕ್ಯಾನ್ವಾಸ್ ಇಷ್ಯನೇ ಆಗಲಿ, ಇವನ್ ಎಂಟ್ರಿ ಕೊಡಬಾರ್ದು. ಅದೇನ್ ಕೆಲಸ ಆದ್ರೂ ನೀವು ಹುಡ್ಕೊಂಡು ಮಾಡ್ಬೇಕು ಆಟೆಯ. ನನ್ನ ಯಾಕೆ ಬೇಡ ಅಂತಿದ್ದೀರಪ್ಪಾಜಿ? ಎಲೆಕ್ಷನ್ಗೆ ನಿಲ್ತಾ ಇರೋದು ನಮ್ಮಪ್ಪಾಜಿ. ನಾನು ಮುಂದೆ ನಿಂತ್ಕೊಂಡು ಎಲ್ಲ ನೋಡ್ಕೋತೀನಿ. ನಾನು ನಿಮ್ಮನ್ನು ಗೆಲ್ಲಿಸ್ತೀನಿ, ಅದೇ ನನ್ನ ಆಸೆ ಅಪ್ಪಾಜಿ. ನಾನು ಒಂದ್ಕಿತ ಬೇಡ ಅನ್ಮಕ್ಕೆ ಮುಗಿದ್ಕಲ್ಲ. ಕೋಟಿ ಕೊಡ್ತೀನಿ ಅಂದ್ರು ನನ್ನ ಮನ್ಸು ಬದಲಾಗಕ್ಕಿಲ್ಲ. ಅಂತ ಕೆಲಸವು ನಾನು ಮಾಡೋಕ್ಕೂ ಇಲ್ಲ. ನಡ್ರಲ್ಲ, ನಿಮ್ಮ ಕೆಲಸ ನೀವು ನೋಡ್ಕೊಂಡು ನಡ್ರಲ್ಲ. ನೋಡ್ರಲ್ಲ, ಇನ್ನೂ ಒಂದ್ಕಿತ ಹೇಳ್ತಾ ಇವನಿ, ಎಲೆಕ್ಷನ್ ಕೆಲ್ಸಕ್ಕೆ ಇವ್ರು ಕೂಡ್ದು ಆಟೆಯ. ಹಂಗೇನಾದ್ರು ನೀವು ಇವ್ ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ನೀವು ನನಗೆ ಬೇಕಾಗಿಲ್ಲ. ಗೊತ್ತಾಯ್ತಾ? ಸರಿ ಗೌಡ್ರೆ, ನಾವೇ ಮಾಡ್ಕೊಡ್ತೀವಿ. ಸರಿ, ನೀವು ನಡೀರಿ. ಏನು ಕೆಲಸ ಆಯ್ತು ನೋಡ್ಕೊಂಡು ನಡೀರಿ ನೀವು. ಲೇ ಮರಗೌಡ, ಆ ಮುನ್ಸ್ವಾಮಿ ಮನೆ ಹುರ್ಕೊಂಡ್ಬಿಟ್ಟವನೆ. ನೀನು ಇದು ಮುಂದೆ ನಿಂತ್ಕೊಂಡು ಎಲ್ಲ ನೋಡ್ಕೋಬೇಕಲ್ಲ, ಇಲ್ಲಾಂದ್ರೆ ಬರಲೇ ತೊಂದರೆ ಆಗ್ಬಿಡ್ತದೆ ನಮಗೆ. ಹಾಂ,
ಅಲ್ಲಿದ್ದಾಗ ಇಲ್ಲಿ ಬಗ್ಗೆ ಯೋಚನೆ ಮಾಡ್ತಿರ್ತೀರಿ. ಈಗ ಇಲ್ಲಿಗೆ ಬಂದಾಯ್ತಲ್ಲ, ಈಗೇನು ಯೋಚನೆ ಮಾಡ್ತಿದ್ದೀರಿ ನೀವು? ಅಮ್ಮನ ಬಗ್ಗೆ ರೀ. ಅಕ್ಕನ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗೋಣ ಅಂದಿದ್ದಕ್ಕೆ ಅಮ್ಮ ಬೇಡ ಅಂತ ಹೇಳಿದ್ರು. ನಾವಿಲ್ಲಿಗೆ ಬಂದಿದ್ದೆ ಅಕ್ಕನ ನೋಡಕ್ಕಲ್ವಾ? ಅಲ್ಲಿಗೆ ಹೋಗಕ್ಕೂ ಆಗ್ತಿದ್ರೆ ಹೇಗೆ ಹೇಳಿ? ಚಿನ್ನು ಮರಿ, ಅತ್ತೆ ಹಾಗೆ ಹೇಳ್ತಿದ್ದಾರೆ ಅಂದರೆ ಅವ್ರ ಮನಸ್ಸಿನ್ನೂ ಗೊಂದಲದಲ್ಲಿದೆ ಅಂತಲ್ವಾ ಅರ್ಥ? ಒಂದು ಸ್ವಲ್ಪ ದಿನ ನೀವು ಸುಮ್ಮನಿರಿ, ಎಲ್ಲ ತನಗೆ ಸರಿ ಹೋಗುತ್ತೆ. ಅಹೇ ಖುಷಿ ಪುಟ್ಟ, ಸ್ಕೂಲಿಗೆ ಹೋಗ್ಲಿಲ್ವಾ ನೀನು? ಹೋಗ್ಬೇಕು ಚಿಕ್ಕಿ, ಆದ್ರೆ ನಂಗೆ ಓದೋ ಕಡೆ ಇಂಟ್ರೆಸ್ಟೇ ಬರ್ತಿಲ್ಲ. ಯಾಕೆ ಪುಟ್ಟ? ಅವ್ರು ಹೇಳ್ಕೊಡ್ತಾ ಇರೋ ಪಾಠ ನಿಂಗೆ ಅರ್ಥ ಆಗ್ತಿಲ್ವೇನೋ? ಹಾಗಲ್ಲ ಚಿಕ್ಕು, ನನಗೆ ಭಾವನಮ್ಮ ನೆನಪಾಗ್ತಾರೆ. ಅವರನ್ನ ನೋಡ್ಬೇಕು ಅನ್ಸುತ್ತೆ. ಬಂಗಾರಿ, ಭಾವನಾ ಅಮ್ಮ ಎಲ್ಲೂ ಹೋಗಿಲ್ಲ, ಅವರು ಬರ್ತಾರೆ. ಅದೇ ಯಾವಾಗ ಬರ್ತಾರೆ? ಯಾರನ್ನ ಕೇಳಿದ್ರು ಇದನ್ನೇ ಹೇಳ್ತಾರೆ. ಯಾರು ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಲ್ಲ. ಭಾವನಾ ಅಮ್ಮನೂ ಬರ್ತಿಲ್ಲ. ಏಕೆ? ಅವ್ರು ನನ್ನ ಮರ್ತು ಬಿಟ್ರಾ?